ಕಣ್ಣಲ್ಲಿ ಒಂದು ಮಸೂರ ಅಥವಾ ಲೆನ್ಸ್ ಅಂತ ಇರುತ್ತೆ. ದಿಸ್ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಹುಟ್ಟಿದಾಗಿನಿಂದ ಬರುವಂತದ್ದು. ಈ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅನ್ನೋದು ಇಟ್ಸ್ ಫಿಸಿಯೋಲಾಜಿಕಲ್ ಪ್ರೋಸೆಸ್. ಕೆಲವರಲ್ಲಿ ಬಹಳ ಬೇಗ ಬರುತ್ತೆ, ಕೆಲವರಲ್ಲಿ ನಿಧಾನವಾಗಿ ಬರುತ್ತೆ, ಕೆಲವರಲ್ಲಿ ಇದ್ದೂ ಇಲ್ಲದೆ ಇದ್ದಂಗೆ ಇರುತ್ತೆ. ಸೊ ಅದು ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವಾಗ ಮಂಜಾಗತ್ತೆ. ಕಾಮನ್ ಕಂಪ್ಲೇಂಟ್ ಆರ್ ಕಾಮನ್ ಪ್ರಾಬ್ಲಮ್ ಫಾರ್ ಬ್ಲೈಂಡ್ನೆಸ್ ಅಕ್ರಾಸ್ ದ ವರ್ಲ್ಡ್ ಈಸ್ ಕ್ಯಾಟ್ರಾಕ್ಟ್. ಯಾವಾಗ ಕಣ್ಣಿನ ದೃಷ್ಟಿ ಸ್ವಲ್ಪ ಮಂಜಾಗ್ತಿದೆ ಅಂತ ಅನ್ಸುತ್ತೋ, ಅದು ಬೇರೆ ಕಾರಣಗಳು ಇರ್ಬೋದು, ಇದು ಅಲ್ಲ, ಬೇರೆ ಕಾರಣಗಳಲ್ಲಿ ಇದು ಒಂದು ಮುಖ್ಯವಾದದ್ದು. ಸ್ವಲ್ಪ ದಿವಸ ಗ್ಲಾಸ್ ಹಾಕೋತಿರ್ತಾರೆ, ಅದಾದ ಕೆಲವು ವರ್ಷದಲ್ಲಿ ನಂಗೆ ಇವಾಗ ಹತ್ರ ಚೆನ್ನಾಗಿ ಕಾಣಿಸ್ತಿದೆ, ಕನ್ನಡಕನೇ ಬೇಡ ನಂಗೆ, ದೂರದ ಸ್ವಲ್ಪ ಮಂಜಾಗುತ್ತಷ್ಟೇ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಕ್ಯಾಟ್ರಾಕ್ಟ್. ಕಣ್ಣು ತುಂಬಾ ಕೆಂಪಾಗೋದು, ಇಲ್ಲಾಂದ್ರೆ ಫೋಟೋಫೋಬಿಯಾ ಅಂತೀವಿ, ಅಂದ್ರೆ ಬಿಸಿಲು ತಡ್ಕೊಳಕ್ಕಾಗಲ್ಲ ಹೊರಗಡೆ ಹೋಗಿ. ಹಾಗೆ ನರದ ಮೇಲೆ ತುಂಬಾ ಪ್ರೆಷರ್, ಪ್ರೆಷರ್ ಜಾಸ್ತಿ ಆದ್ರೆ ಕಣ್ಣಲ್ಲಿ ಅದರಿಂದ ನರಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಬಲಿಯೋ ತನಕ ಕಾಯ್ಬೇಕು, ಆಮೇಲೆ ಮಾಡಿಸ್ಕೊಳ್ಳಿ ಪೊರೆ ಆಪರೇಷನ್ ಅಂತ. ಈಗ ಆ್ಯಕ್ಚುಲಿ ಬಲಿಯೋ ತನಕ ಕಾಯಬೇಡಿ ಅಂತಲೇ ಹೇಳೋದು ನಾವು. ಕಾದಷ್ಟು ಪೇಷಂಟ್ಗೂ ಪ್ರಾಬ್ಲಮ್ಮು, ಅವ್ರಿಗೆ ಆಪ್ರೇಷನ್ ಮಾಡೋವಾಗ್ಲೂ ಬಹಳ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಹಾಗೆ ರಿಕವರಿ ಆಲ್ಸೋ ಇಸ್. ಅದೇನಾದರೂ ಸೆಂಟ್ರಲ್ಲಿ ಇದ್ದರೆ, ಅಂದರೆ ನಮ್ಮ ಲೈನ್ ಆಫ್ ಸೈಟ್, ನಮ್ಮ ವಿಜುವಲ್ ಆಕ್ಸಿಸ್ ಅಲ್ಲಿ ಸೆಂಟ್ರಲ್ಲಿ ಈವನ್ ಗ್ರೇಡ್ 1 ಇದ್ದರೂ, ಇಷ್ಟು ಚುಕ್ಕೆ ಥರ ಇದ್ದರೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಏಜ್ಡ್ ಪೀಪಲ್ ಭಾಳ ಸ್ವಾಭಿಮಾನಿಗಳು, ಅವರು ಬೇರೆಯವ್ರ ಮೇಲೆ ಅವ್ರ ಹೆಲ್ಪ್ ಏನಕ್ಕೆ ತೊಗೋಬೇಕು, ನಾನು ನಮ್ಮ ಕಣ್ಮುಂದೆ ಬೆಳೆದವರು ಅವ್ರನ್ನ ನಾನು ಯಾಕೆ ಅವಲಂಬಿತವಾಗಬೇಕು ಅಂತ ಹೇಳ್ತಾರೆ. ಸುಮಾರು ಜನ ಬರ್ತಾರೆ, ಬಂದು ನಂಗೆ ಪೊರೆ ಮಾತ್ರ ತೆಗೆದು ಬಿಡಿ, ಲೆನ್ಸ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಇದು ಖಂಡಿತ ಒಂದು ತಪ್ಪು ಕಲ್ಪನೆ. ಹುಟ್ಟಿದಾಗ್ಲೇ ಬಂದ್ಬಿಟ್ಟಿರುತ್ತೆ ಕೆಲವು ಮಕ್ಕಳಲ್ಲಿ. ಸೊ ಅದು ಬಹಳ ಮುಖ್ಯ ಗಮನಿಸ್ಕೊಳ್ಳೋದು. ನಮಗೆ ಗೊತ್ತಾಗುತ್ತೆ ವೈಟ್ ರಿಫ್ಲೆಕ್ಸ್ ಅಂತ ಏನಾದರೂ ಬಂತು ಅಂದರೆ ಅವ್ರನ್ನ ಫುಲ್ ಪರೀಕ್ಷೆಗೆ ಒಳಪಡಿಸಿ ಪೊರೆ ಅಂತ ಗೊತ್ತಾಯಿತು ಅಂತಂದರೆ ಬಹಳ ಬೇಗನೆ ಟ್ರೀಟ್ಮೆಂಟ್ ಮಾಡಬೇಕು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರುಕ್ಷಾ ಕೋಟ್ಯಾನ್. ವಯಸ್ಸಾದ ಮೇಲೆ ಬರುವಂಥ ಒಂದು ಕಾಮನ್ ಕಂಡೀಷನ್ ಅಂತ ಹೇಳಿದ್ರೆ ಅದು ಕಣ್ಣಿನ ಪೊರೆ. ಇದನ್ನು ನಾವು ಕ್ಯಾಟ್ರಾಕ್ಟ್ ಐ ಅಂತ ಕರಿತೀವಿ. ಸೊ ಈ ಕಣ್ಣಿನ ಪೊರೆ ಬರೋದಕ್ಕೆ ನಿಜವಾಗಿಯೂ ಕಾರಣ ಏನು? ಯಾಕಂತ ಹೇಳಿದ್ರೆ ವಯಸ್ಸಾಗಿರುವಂಥ ಎಲ್ಲರಲ್ಲೂ ಕೂಡ ಕಣ್ಣಿನ ಪೊರೆ ಬರುತ್ತಾ? ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಹಾಗೆಯೇ ಈ ಕಣ್ಣಿನ ಪೊರೆಯ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಅಥವಾ ಮಿತ್ಸ್ ಯಾವ ರೀತಿಯಾಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಹರ್ಷ, Cataract and General Ophthalmology Consultant, working as a Head Clinical Services, Dr. Agarwal's Eye Hospital, Banashankari, Bangalore. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ಈಗ ಕಣ್ಣಿನ ಪೊರೆ, ಸೊ ಏಜ್ ಆದಮೇಲೆ ಕಾಮನ್ ಆಗಿ ಈ ಒಂದು ಕಂಡೀಷನ್ ಬಂದೇ ಬರುತ್ತೆ. ಸೊ ಈ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಐ ಅಂತ ಹೇಳಿದ್ರೆ ಏನು? ಇದನ್ನ ಇನ್ ಜನರಲ್ ಆಗಿ ಅಥವಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಈ ಕ್ಯಾಟ್ರಾಕ್ಟ್ ಅಥವಾ ಕಣ್ಣಿನ ಪೊರೆ ಅನ್ನೋದು ಇಟ್ಸ್ ಫಿಸಿಯೋಲಾಜಿಕಲ್ ಪ್ರೋಸೆಸ್. ಅಂದ್ರೆ ವಯಸ್ಸಾದ್ಮೇಲೆ ಆಗೋಂಥ ಒಂದು ಪ್ರೋಸೆಸ್. ಇದು ನಡೆಯುತ್ತೆ. ಅದು ಕೆಲವರಲ್ಲಿ ಬಹಳ ಬೇಗ ಬರುತ್ತೆ, ಕೆಲವರಲ್ಲಿ ನಿಧಾನವಾಗಿ ಬರುತ್ತೆ, ಕೆಲವರಲ್ಲಿ ಇದ್ದೂ ಇಲ್ಲದೆ ಇದ್ದಂಗೆ ಇರುತ್ತೆ. ಸೊ ಅದು ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವಾಗ ಮಂಜಾಗತ್ತೆ ಅನ್ನೋದು. ಕಣ್ಣಲ್ಲಿ ಒಂದು ಮಸೂರ ಅಥವಾ ಲೆನ್ಸ್ ಅಂತ ಇರುತ್ತೆ. ದಿಸ್ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಹುಟ್ಟಿದಾಗಿನಿಂದ ಬರುವಂತದ್ದು. ದಿಸ್ ಹೆಲ್ಪ್ಸ್ ಇನ್ ದಿ ಫೋಕಸಿಂಗ್ ಆಫ್ ಲೈಟ್ ರೇಸ್ ಆನ್ ದ ರೆಟಿನಾ. ನಮ್ಮ ರಿಫ್ರಾಕ್ಟಿವ್ ಅಪ್ಯಾರಟಸ್ ಅಲ್ಲಿ ಇದೊಂದು ಭಾಗ. ಸೊ ಹೊರಗಡೆಯಿಂದ ಬರೋ ಬೆಳಕಿನ ಕಿರಣಗಳು ರೆಟಿನಾ ಮೇಲೆ ಫೋಕಸ್ ಮಾಡಕ್ಕೆ ಇದು ಬಹಳ ಮುಖ್ಯ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಹತ್ರದ್ದೆಲ್ಲ ನೋಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ನಾವು ಅಕಾಮಡೇಷನ್ ಅಂತ ಹೇಳ್ತೀವಿ, ಅದು ಈ ಲೆನ್ಸ್ ಇಂದಾನೆ ಮಾಡುವಂತದ್ದು. ಸೊ ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಅಂದ್ರೆ ಕ್ಲಿಯರ್ ಇರುತ್ತೆ. ಇದು ಒಂದು ಸುಮಾರು 45-50 ವರ್ಷದ ಹಾಗೆ ಅಲ್ಲಿ ತನಕ, ಅಷ್ಟು ವರ್ಷದ ತನಕ ಏನು ತೊಂದರೆ ಮಾಡಲ್ಲ, ಅದು ನಾರ್ಮಲ್ ಆಗೇ ಇರುತ್ತೆ. ಅದಾದ ಮೇಲೆ ಏನಾಗುತ್ತೆ, ಸ್ವಲ್ಪ ಬ್ಲರ್ ಆಗ್ತಾ ಬರುತ್ತೆ. ಬ್ಲರ್ ಅಂದ್ರೆ ಒಪೇಕ್ ಆಗ್ತಾ ಬರುತ್ತೆ. ಸೊ ಇಟ್ ಈಸ್ ಜಸ್ಟ್ ಅ ಪ್ರೋಟೀನ್ ಸ್ಟ್ರಕ್ಚರ್. ಸೊ ಸಾಲ್ಯುಬಲ್ ಪ್ರೋಟೀನ್ಸ್ ಅಂತ ಇರುತ್ತೆ ಅದರಲ್ಲಿ. ಸೊ ಸಿನ್ಸ್ ಇಟ್ ಇಸ್ ಸಾಲ್ಯುಬಲ್, ಇಟ್ ವಿಲ್ ಬಿ ಕ್ಲಿಯರ್. ಏಜ್ ಆಗ್ತಾ ಆಗ್ತಾ ಇನ್ಸಾಲ್ಯುಬಲ್ ಪ್ರೋಟೀನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೇನೆ ಇದು ಬಂದು ಸ್ವಲ್ಪ ಟರ್ಬಿಡ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಒಪೇಕ್, ಅಂದ್ರೆ ಟ್ರಾನ್ಸ್ಲೂಸೆಂಟ್ ಆಗುತ್ತೆ. ಆಮೇಲೆ ಇನ್ನೂ ಜಾಸ್ತಿ ಅಕ್ಯುಮುಲೇಷನ್ ಇದ್ರೆ ಪ್ರೋಟೀನ್ಸ್ ಅಲ್ಲಿ ಇಟ್ ಬಿಕಮ್ಸ್ ಒಪೇಕ್. ಸೊ ಅವಾಗ ಏನಾಗುತ್ತೆ, ಒಂದು ಲೈಟ್ ಪಾಸ್ ಆಗೋದಕ್ಕೆ ಅಬ್ಸ್ಟ್ರಕ್ಷನ್ ಬರುತ್ತೆ, ಅಡ್ಡ ಬರುತ್ತೆ. ಆದ್ರಿಂದ ಏನಾಗುತ್ತೆ, ಫೋಕಸ್ ಆಗಲ್ಲ, ಲೈಟು ಫೋಕಸ್ ಆಗಲ್ಲ. ಅಂದ್ರೆ ಕಾಮನ್ ಕಂಪ್ಲೇಂಟ್ ಏನು ಕಾಣಿಸಲ್ಲ. ಸೊ ಏಜ್ಡ್ ಪೀಪಲ್, ವಯಸ್ಸಾದ ಮೇಲೆ ಯಾವಾಗ ಕಣ್ಣಿನ ದೃಷ್ಟಿ ಸ್ವಲ್ಪ ಮಂಜಾಗ್ತಿದೆ ಅಂತ ಅನ್ಸುತ್ತೋ,
ಅದು ಬೇರೆ ಕಾರಣಗಳು ಇರ್ಬೋದು, ಇದೊಂದೇ ಅಂತಲ್ಲ, ಬೇರೆ ಕಾರಣಗಳಲ್ಲಿ ಇದು ಒಂದು ಮುಖ್ಯವಾದದ್ದು ವಯಸ್ಸಾದ್ಮೇಲೆ ಬರುವಂತದ್ದು. ಇದನ್ನೇ ನಾವು ಕಣ್ಣಿನ ಪೊರೆ ಅಂತ ಹೇಳ್ತೀವಿ. ಓಕೆ, ಸೊ ಒಂದು 50 ಏಜ್ ಆದ್ಮೇಲೆ ಕಾಮನ್ ಆಗಿ ಈ ಒಂದು ಕಂಡೀಷನ್ ಬರುತ್ತೆ ಅಂತನಾ ಜನರಲಿ ಹೇಳ್ಬೋದು. ಈಗೀಗ ಬೇಗನೆ ಬರ್ತಾ ಇದೆ ಇತ್ತೀಚೆಗೆ, ಬಟ್ ಜನರಲ್ ಟರ್ಮ್ಸ್ ಅಲ್ಲಿ ಹೇಳ್ಬೋದು ಅಂದ್ರೆ 50 ಆದ್ಮೇಲೆ 50 ಆದ್ಮೇಲೆ ಬರುತ್ತೆ ಅಂತ. ಇದನ್ನೊಂದು ಸಿವಿಯರ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ ಸರ್ ನೀವು ಹಾಗಿದ್ರೆ? ಒಂದ್ ರೀತಿಲಿ ಹೌದು. ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ನಿಮ್ಗೆ ರಿಫ್ರಾಕ್ಟಿವ್ ಎರರ್ಸ್ ಕಾಮನ್ ಆದ್ರೆ ನೆಕ್ಸ್ಟ್ ಕಾಮನ್ ಕಂಪ್ಲೇಂಟ್ ಆರ್ ಕಾಮನ್ ಪ್ರಾಬ್ಲಮ್ ಫಾರ್ ಬ್ಲೈಂಡ್ನೆಸ್ ಅಕ್ರಾಸ್ ದ ವರ್ಲ್ಡ್ ಈಸ್ ಕ್ಯಾಟ್ರಾಕ್ಟ್. ಓಕೆ, ಸೊ ನೀವು ಆ ತರ ತಗೊಂಡ್ರೆ ಹೌದು ಇದು ಸೀರಿಯಸ್ ಕಂಡೀಷನ್. ಯಾಕೆಂದ್ರೆ ಇಷ್ಟು ಜನದಲ್ಲಿ ಎಷ್ಟು ಜನಕ್ಕೆ ಇದು ಅಫೆಕ್ಟ್ ಆಗುತ್ತೆ, ಎಷ್ಟು ಜನ ಇದರಿಂದ ತೊಂದರೆ ಪಡ್ತಿದ್ದಾರೆ, ಬಾಧೆಗೊಳಗಾಗ್ತಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ ಇಲ್ಲಿ. ನೀವು ಹಾಗೆ ಇಂಡಿವಿಜುವಲ್ ಆಗಿ ನೋಡ್ಕೊಂಡು ಹೋದ್ರೆ ಇಟ್ ಇಸ್ ಅಗೇನ್ ಸಬ್ಜೆಕ್ಟಿವ್. ಕೆಲವ್ರಿಗೆ ಅದು ಇದ್ರು ನಾ ಹೇಳ್ದಂಗೆ ಇರುತ್ತೆ, ಬಟ್ ಆದ್ರೂ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಹಂತಕ್ಕೆ ಕಾಣಿಸುತ್ತೆ, ಕೆಲಸ ಮಾಡಬಹುದು ಆ ತರ ಇರ್ತಾರೆ. ಓಕೆ, ಕೆಲವರಿಗೆ ಏನು ಕಾಣಿಸೋದಿಲ್ಲ, ಒಂದು ಅದು ಸ್ಟೇಜಸ್ ಇರುತ್ತೆ, ಆ ತರ ಸ್ಟೇಜ್ಗೂ ಹೋಗ್ಬಿಡುತ್ತೆ ಕೆಲವು. ಓಕೆ ಓಕೆ, ನೀವು ಹೇಳಿದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಏಜ್ ಅಲ್ಲಿ ಬರ್ಬಹುದು. ಈಗ ಒಬ್ಬರಿಗೆ 45ರಲ್ಲಿ ಬರ್ಬಹುದು, ಕೆಲವರಿಗೆ 50ರಲ್ಲಿ ಬರ್ಬಹುದು. ಸೊ ಈ ವೇರಿಯೇಷನ್ ಯಾಕೆ ಆಗುತ್ತೆ, ಹೇಗೆ ಅಂತ? ಇದರಲ್ಲೂ ಹಲವಾರು ಕಾರಣಗಳಿವೆ. ಒಂದು ಬಂದು ಆಯಾ ಬಾಡಿ ಡಿಪೆಂಡ್ ಆನ್ ದಟ್ ಬಾಡಿ, ಅದ್ರ ಮೆಟಬಾಲಿಸಮ್, ಅದ್ರ ಸ್ಟ್ರಕ್ಚರು. ಹಾಗೆ ಇವಾಗ ಕಾರಣಗಳಿಂದೇನೆ ಕೆಲವು ಸತಿ ಬೇಗ ಬರುತ್ತೆ. ಇನ್ನೊಂದು ಬಂದು ಫೆಮಿಲಿಯಲ್, ಅಂದ್ರೆ ಫ್ಯಾಮಿಲಿಲಿ ಸ್ವಲ್ಪ ಅರ್ಲಿ ಕ್ಯಾಟ್ರಾಕ್ಟ್ ಇದ್ರೆ, ಇಲ್ಲ ಬೇರೆ ಏನಾದ್ರು ಸಿಂಡ್ರಾಮಿಕ್ ಅಸೋಸಿಯೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬರೀ ಕಣ್ಣು ತೊಂದರೆ ಇರಲ್ಲ, ಬಾಡಿಲಿ ಬೇರೆ ಹಾರ್ಟಿನ ತೊಂದರೆ ಇರ್ಬೋದು, ಇಲ್ಲ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಅದ್ರ ಜೊತೆಗೆ ಬರುವಂತದ್ದು ಇದು. ಸೊ ಅದನ್ನ ಸಿಂಡ್ರಾಮಿಕ್ ಅಸೋಸಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಆ ತರ ಇದ್ರೆ ಅವಾಗ ಸ್ವಲ್ಪ ಬೇಗ ಬರೋ ಸಾಧ್ಯತೆಗಳು ಇರುತ್ತವೆ. ಇನ್ನೊಂದು ಬಂದು ಏಟು ಟ್ರಾಮಾ. ಸೊ ಆಬ್ವಿಯಸ್ಲಿ ಕಣ್ಣಿಗೆ ಏನಾದರೂ ಜೋರಾಗಿ ಬಲವಾಗಿ ಪೆಟ್ಟು ಬಿದ್ದರೆ ಚಿಕ್ಕ ವಯಸ್ಸಿನಲ್ಲಿ, ಆ ಪೆಟ್ಟಿನಿಂದ ಕಣ್ಣೊಳಗೆ ಸಾಕಷ್ಟು ತೊಂದರೆಗಳು ಆಗತ್ವೆ, ಅದರಲ್ಲಿ ಪೊರೆನೂ ಒಂದು. ಸೊ ಚಿಕ್ಕ ವಯಸ್ಸಲ್ಲಿ ಕಾಮನ್, ದೇ ಆರ್ ಮೋರ್ ಪ್ರೋನ್ ಫಾರ್ ಇಂಜುರೀಸ್. ಸೊ ಅಂಥವ್ರಿಗೆ ಬರೋ ಸಾಧ್ಯತೆಗಳಿವೆ. ಕೆಲವರಲ್ಲಿ ಮಕ್ಕಳಲ್ಲಿ ಕೂಡ ಬರುತ್ತೆ ಇದು, ಫೆಮಿಲಿಯಲ್ ನಾ ಹೇಳ್ದಂಗೆ. ಇಲ್ಲಾಂದ್ರೆ ಹುಟ್ಟಿದಾಗಿನಿಂದ ಕೆಲವು ದೋಷಗಳಿರಿದ್ರೆ, ಕಂಜನೈಟಲ್ ಡಿಫಾರ್ಮಿಟೀಸ್ ಅಂತ, ಅಂಥದ್ರಲ್ಲಿ ಹುಟ್ಟಿದಾಗ್ಲೇನೆ ಬಂದ್ಬಿಟ್ಟಿರುತ್ತೆ ಕೆಲವ್ರ ಮಕ್ಕಳಲ್ಲಿ. ಸೊ ಅದು ಬಹಳ ಮುಖ್ಯ ಗಮನಿಸ್ಕೊಳ್ಳೋದು. ನಮಗೆ ಗೊತ್ತಾಗುತ್ತೆ ವೈಟ್ ರಿಫ್ಲೆಕ್ಸ್ ಅಂತ ಏನಾದ್ರು ಬಂತು ಅಂದ್ರೆ ಅವ್ರನ್ನ ಫುಲ್ ಪರೀಕ್ಷೆಗೆ ಒಳಪಡಿಸಿ ಪೊರೆ ಅಂತ ಗೊತ್ತಾಯ್ತು ಅಂತಂದ್ರೆ ಬಹಳ ಬೇಗನೆ ಟ್ರೀಟ್ಮೆಂಟ್ ಮಾಡಬೇಕು. ಅಂದ್ರೆ ಮಗು ಹೊಟ್ಟೆಲಿ ಇರ್ತಾನೆ ಆ ಪ್ರಾಬ್ಲಮ್ ಇರುತ್ತೆ, ಹುಟ್ಟಿದಾಗಿನಿಂದಾನೇ ಬರುತ್ತೆ, ಚಾನ್ಸ್ಗಳಿದೆ. ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಇರುತ್ತೆ. ಅಂತ ಕಂಡೀಷನ್ ಯೂಶಲಿ ಬೈಲ್ಯಾಟ್ರಲ್, ಅಂದ್ರೆ ಎರಡು ಕಣ್ಣಲ್ಲೂ ಸಮನಾಗಿ ಬಂದಿರುತ್ತೆ. ಹಾಗಾದ್ರೆ ಏಜ್ ಆದವರಲ್ಲಿ ಬರುವಂತಹ ಕ್ಯಾಟ್ರಾಕ್ಟ್ ಅಲ್ಲಿ ಎರಡು ಕಣ್ಣಲ್ಲಿ ಇರೋದಿಲ್ವಾ, ಹೇಗೆ? ಇರುತ್ತೆ, ಎರಡು ಕಣ್ಣಲ್ಲಿ ಶುರು ಆಗುತ್ತೆ, ಬಟ್ ಕೆಲವು ಸತಿ ಒಂದು ಕಣ್ಣಲ್ಲಿ ಜಾಸ್ತಿ ಬರುತ್ತೆ, ಒಂದು ಕಣ್ಣಲ್ಲಿ ಕಮ್ಮಿ ಇರುತ್ತೆ. ಅಂದ್ರೆ ಇಟ್ಸ್ ಅ ಪ್ರೋಗ್ರೆಸಿವ್ ಕಂಡೀಷನ್. ನಾನು ಹೇಳ್ದಂಗೆ ಅದು ಜಾಸ್ತಿ ಒಂದರಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ದೃಷ್ಟಿ ಮೊದಲು ಕೆಲವ್ರಿಗೆ ಒಂದ್ ಕಣ್ಣಲ್ಲಿ ಜಾಸ್ತಿ ಮಂಜಾಗತ್ತೆ, ಆಮೇಲೆ ಇನ್ನೊಂದಾಗತ್ತೆ. ಕೆಲವು ಒಟ್ಟಿಗೆನೆ ಪ್ರೋಗ್ರೆಸ್ ಆದ್ರೆ ಹೇಳಕ್ ಬರಲ್ಲ, ಅವ್ರು ನಮ್ಗೆ ಗೊತ್ತಾಗಲ್ಲ ಯಾವ ಕಣ್ಣಲ್ಲಿ ಜಾಸ್ತಿ ಮಂಜಾಗ್ತಿದೆ ಅಂತ ಹೇಳ್ತಾರೆ. ಸೊ ಅಗೇನ್ ಇಟ್ ಇಸ್ ಸಬ್ಜೆಕ್ಟಿವ್, ಪೇಷಂಟ್ ಮೇಲೆ ಪೇಷಂಟ್, ಹಾಗೇನೆ ವ್ಯಕ್ತಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗೇನೆ ಈ ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟೀಸ್ ಇಂಥವ್ರು ಇದ್ರೆ ಅಂಥವರಲ್ಲಿ ಪ್ರೋಗ್ರೆಷನ್ ಇಸ್ ಅ ಬಿಟ್ ಫಾಸ್ಟರ್, ಸ್ವಲ್ಪ ಬೇಗನೆ ಬೆಳೆಯಕ್ಕೆ ಶುರು ಆಗುತ್ತೆ. ಓಕೆ ಓಕೆ, ಹಾಗಿದ್ರೆ ಈಗ ಕೆಲವರಿಗೆ ಬರೋದೇ ಇಲ್ಲ. ಅಂದ್ರೆ ಒಂದು 60 ಏಜಿನ ಇಬ್ರು ವ್ಯಕ್ತಿಗಳನ್ನ ನಾವು ನೋಡಿದಾಗ ಒಬ್ರಿಗೆ ಇರುತ್ತೆ, ಒಬ್ರಿಗೆ ಇರಲ್ಲ. ನನಗೆ ಯಾಕೆ ಬಂದಿದೆ, ಅವ್ರಿಗೆ ಯಾಕೆ ಬಂದಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದು ಇಂಡಿವಿಜುವಲಿ ಡಿಪೆಂಡ್ ಆಗಿದೆ. ಅಂಡ್ ಹಾಗಂತ ಹೇಳಿ ಇಲ್ವೇ ಇಲ್ಲ ಅಂತ ಹೇಳೋಕ್ ಆಗೋದೇ ಇಲ್ಲ. ಯಾಕೆಂದ್ರೆ ನಾವು ಸ್ಟೇಜ್ ಮಾಡ್ಕೊಂಡು ಹೋದ್ರೆ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಇರ್ತಾರೆ ಅವ್ರು 50 ವರ್ಷ ಆದ್ಮೇಲೆ. ಇಟ್ ಕ್ಯಾನ್ ಬಿ ಅನ್ ಅರ್ಲಿ ಸ್ಟೇಜ್ ಆರ್ ಇಟ್ ಕ್ಯಾನ್ ಬಿ ಅ ವೆರಿ ಲೇಟ್ ಸ್ಟೇಜ್ ಅಷ್ಟೇ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ಇದ್ದವ್ರಿಗೆ ಕಾಣಿಸುತ್ತೆ, ಆದ್ರಿಂದ ಅವರು ನಮ್ಗೆ ಇಲ್ಲ ಅಂತ ಹೇಳ್ತಾರೆ, ಕೇರ್ಲೆಸ್ ಮಾಡ್ತಾರೆ, ಅಷ್ಟಾಗ ಅದನ್ನ ಗಮನಿಸೋದಿಲ್ಲ. ಹೌದು, ಅದರಿಂದ ನಾವು ಜನರಲ್ ಆಗಿ ಹೇಳೋದು 40 ವರ್ಷ ಆದ್ಮೇಲಂತೂ ಈಗ ಓದೋದಕ್ಕೆ ಗ್ಲಾಸಸ್ ಬೇಕೇ ಬೇಕು. ಅವಾಗ ಹೇಗೂ ಚೆಕಪ್ ಹೋಗೇ ಹೋಗ್ತಾರೆ, ಅವಾಗ ನೋಡ್ತಾರೆ, ಪರೀಕ್ಷೆ ಕಂಪ್ಲೀಟ್ ಎಕ್ಸಾಮಿನೇಷನ್ ಆಗೇ ಆಗುತ್ತೆ. ಅವಾಗಲೇ ಗೊತ್ತಾಗುತ್ತೆ ಏನಾದ್ರು ಅರ್ಲಿ ಸೈನ್ಸ್ ಆಫ್ ಕ್ಯಾಟ್ರಾಕ್ಟ್ ಏನಾದಿದ್ರೆ ಹೇಳ್ತಾರೆ, ಈ ತರ ನೋಡಿ ಹಿಂಗೆ ಬರ್ತಿರಬಹುದು, ನಿಮ್ಗೆ ಮಂಜಾಗ್ತಿದ್ರೆ ಮುಂದೆ ಇವಾಗ ಬೇಕಿಲ್ಲೇ ಹೋಗ್ಬೋದು ನಿಮ್ಗೆ ಆಪರೇಷನ್. ಆದ್ರೆ ಅದ್ರ ಬಗ್ಗೆ ಗಮನ ಹರಿಸೋದು ಮುಖ್ಯ. ನೀವು ಯಾವಾಗ ಮುಂದೆ ನಿಮ್ಗೆ ಏನಾದ್ರು ಮಂಜಾಗ್ತಾ ಹೋಯ್ತು ಕಣ್ಣು ಅಂತಂದ್ರೆ ಅವಾಗ ನೀವು ತಕ್ಷಣ ಬನ್ನಿ, ಚೆಕಪ್ ಮಾಡಿಸ್ಕೊಳ್ಳಿ. ಒಂದ್ ವೇಳೆ ಅದು ಜಾಸ್ತಿ ಆಗಿದ್ರೆ ವಿ ಮೇ ಹ್ಯಾವ್ ಟು ಕನ್ಸಿಡರ್
ಆಪರೇಷನ್ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಕ್ಯಾಟ್ರಾಕ್ಟ್ ಐ ಇತ್ತು ಅಥವಾ ಅವರಿಗೆ ಕಣ್ಣಲ್ಲಿ ಪೊರೆ ಇತ್ತು ಅಂದಾಗ ಬೇರೆ ಯಾವುದಾದ್ರೂ ಸಿಂಪ್ಟಮ್ಸ್ಗಳು ಇರುತ್ತೆ ಡಾಕ್ಟರ್? ಈಗ ಬರೀ ನನಗೆ ಕಾಣಿಸಲ್ಲ ಮಂಜಾಗ್ತಿದೆ ಅಂದಾಗಲೇ ಎಲ್ಲರೂ ಹೋಗಿ ಹಾಸ್ಪಿಟಲ್ಗೆ ತೋರಿಸೋದಿಲ್ಲ, ಅದ್ರ ಜೊತೆಗೆ ಬೇರೆ ಏನಾದರೂ ಇರಿಟೇಷನ್ಸ್ ಆ ಥರ ಏನಾದರೂ ಇರುತ್ತೆ? ಹೇಗೆ? ಇರಲ್ಲ. ಸಾಮಾನ್ಯವಾಗಿ ನಾರ್ಮಲ್ ಪ್ರೋಗ್ರೆಷನ್ ಇದ್ರೆ ಇರಿಟೇಷನ್, ಪೈನ್ ಆ ಥರ ಇರಲ್ಲ. ಮಂಜಾಗೋದೊಂದೇನೆ ಮುಖ್ಯವಾಗಿರುವಂಥ ಲಕ್ಷಣ. ಕೆಲವು ಸತಿ ಏನಾಗುತ್ತೆ, ಈ ಕ್ಯಾಟ್ರಾಕ್ಟ್ ಪ್ರೋಗ್ರೆಸ್ ಆದ್ರೆ ಕಣ್ಣಲ್ಲಿ ರಿಫ್ರಾಕ್ಟಿವ್ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಾಗುತ್ತೆ, ಮೈನಸ್ ಶಿಫ್ಟ್ ಆಗ್ತಾ ಹೋಗುತ್ತೆ ಕಣ್ಣಲ್ಲಿ. ನಾವು ಹೇಳೋದಾದ್ರೆ ಆ ಮೈನಸ್ ಶಿಫ್ಟ್ ಇಂದ ಏನಾಗುತ್ತೆ, ಹತ್ರದ್ದೆಲ್ಲ ಚೆನ್ನಾಗಿ ಕಾಣಿಸೋಕೆ ಶುರು ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ 40 ಆದ್ಮೇಲೆ ಓದೋಕೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸ್ವಲ್ಪ ದಿವಸ ಗ್ಲಾಸ್ ಹಾಕೋತಿರ್ತಾರೆ, ಅದಾದ ಕೆಲವು ವರ್ಷದಲ್ಲಿ ನಂಗೆ ಇವಾಗ ಹತ್ರ ಚೆನ್ನಾಗಿ ಕಾಣಿಸ್ತಿದೆ, ಕನ್ನಡಕನೇ ಬೇಡ ನಂಗೆ, ದೂರದ ಸ್ವಲ್ಪ ಮಂಜಾಗುತ್ತಷ್ಟೇ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ಕ್ಯಾಟ್ರಾಕ್ಟ್. ಕ್ಯಾಟ್ರಾಕ್ಟ್ ಇರೋದ್ರಿಂದ ಆ ಮೈನಸ್ ಶಿಫ್ಟ್ ಆಗೋದ್ರಿಂದ ಏನಾಗುತ್ತೆ, ಹತ್ರದ್ದೆಲ್ಲ ಕ್ಲಿಯರ್ ಆಗೋಕೆ ಶುರು ಆಗುತ್ತೆ, ದೂರದ ಮಂಜಾಗ್ತಾ ಹೋಗುತ್ತೆ. ಇದು ಇನಿಷಿಯಲಿ. ಆಮೇಲೆ ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಅವಾಗ ಹತ್ರದ್ದು ಮಂಜಾಗುತ್ತೆ, ದೂರದ ಮಂಜಾಗೋದ್ರ ಜೊತೆಗೆ ಎರಡು ಕಾಣಿಸಲ್ಲ. ದೆನ್ ದಟ್ ಈಸ್ ಲೈಕ್ ಎನ್ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ಬೋದು. ಅಲ್ಲಿ ತನಕ ಆ ಒಂದು ಸ್ಥಿತಿಗೆ ಬಂದ್ರೆ ಖಂಡಿತ ನಿರ್ಲಕ್ಷ್ಯ ಬೇಡ. ಓಕೆ. ಟೋಟಲ್ ಈಗ ಎಷ್ಟು ಸ್ಟೇಜಸ್ ಇರುತ್ತೆ ಸರ್ ಇದರಲ್ಲಿ ಕ್ಯಾಟ್ರಾಕ್ಟ್ ಐಯಲ್ಲಿ? ನೀವು ಹೇಳಿದ್ರೆ ಸ್ಟೇಜಸ್ ಇರುತ್ತೆ. ನಾವು ಕ್ಲಿನಿಕಲಿ ಕಾಮನ್ ಆಗಿ ಗ್ರೇಡ್ 4 ತನಕ ಹೇಳ್ತೀವಿ. ಅದ್ರಲ್ಲೂ 2-3 ಥರ ಇದೆ. ಪೋಸ್ಟೀರಿಯರ್ ಕ್ಯಾಪ್ಸುಲಾರ್ ಕ್ಯಾಟ್ರಾಕ್ಟ್, ಕಾರ್ಟಿಕಲ್ ಕ್ಯಾಟ್ರಾಕ್ಟ್, ನ್ಯೂಕ್ಲಿಯರ್ ಕ್ಯಾಟ್ರಾಕ್ಟ್, ಈ ತರ ಒಂದೊಂದು. ಅದು ಹೆಂಗೆ ಪ್ರೆಸೆಂಟ್ ಆಗುತ್ತೆ, ಆ ಮಸೂರ ಈ ತರ ಇದ್ರೆ ಸೆಂಟ್ರಲ್ಲಿ ಇದೆಯಾ, ಪೆರಿಫೆರಿಲ್ ಇದೆಯಾ, ಇಲ್ಲ ಅಂತ್ಯ ಮಾತ್ರ ಇದೆಯಾ ಅನ್ನೋದು, ಅದನ್ನು ಅದ್ರ ಎಕ್ಸ್ಟೆಂಟ್ ಅಂದ್ರೆ ಎಷ್ಟು ಹರಡ್ಕೊಂಡಿದೆ ಅನ್ನೋದ್ರ ಮೇಲೆ ನಾವು ಗ್ರೇಡ್ ಮಾಡ್ತೀವಿ. 1 to 4 ಹೇಳ್ಬಹುದು. ಓಕೆ ಓಕೆ. ಇದು ವಯಸ್ಸಾದ್ಮೇಲೆ ಬರುವಂತ ಒಂದು ಕಾಮನ್ ಕಂಡೀಷನ್, ಹೌದು. ಆದ್ರೆ ಈಗ ನಾವು ಯಂಗ್ ಏಜ್ ಅಲ್ಲಿ ಇರುತ್ತೆ, ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡಿದ್ರೆ ಜಾಸ್ತಿ ಸ್ಕ್ರೀನ್ ಟೈಮ್ ಇರುತ್ತೆ. ಈಗ ಮಕ್ಕಳಲ್ಲಿ ನೋಡೋದಾದ್ರೆ ಟಿವಿ ನೋಡ್ತಾರೆ ಅಥವಾ ಮೊಬೈಲ್ ಗೇಮ್ಸ್ ನೋಡ್ತಾರೆ, ಮೊಬೈಲ್ ಸ್ಕ್ರೀನ್ ನೋಡ್ತಾರೆ. ಕೆಲ್ಸಕ್ಕೆ ಹೋದ್ಮೇಲೆ ಮತ್ತೆ ಲ್ಯಾಪ್ಟಾಪ್ ಸ್ಕ್ರೀನ್ಸು. ನಾವು ದಿನಪೂರ್ತಿ ಹೆಚ್ಚಾಗಿ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಯಾವುದೋ ಒಂದು ಸ್ಕ್ರೀನ್ ಅನ್ನ ನೋಡ್ತಾ ಇರ್ತೀವಿ. ಇದೇನಾದ್ರೂ ಕಾರಣ ಆಗ್ಬಹುದಾ ಸರ್ ಮುಂದೆ ಫ್ಯೂಚರ್ ಅಲ್ಲಿ? ಏನಾದ್ರೂ ಕನೆಕ್ಷನ್ಸ್ ಇದೆಯಾ? ಇಲ್ಲ. ಕಂಟಿನ್ಯೂಸ್ ಸ್ಕ್ರೀನ್ ಯೂಸೇಜ್ ಇಂದ ಕ್ಯಾಟ್ರಾಕ್ಟ್ ಬರುತ್ತೆ ಅನ್ನೋದು ತಪ್ಪು ಕಲ್ಪನೆ. ಇಲ್ಲ, ಕಣ್ಣು ಸ್ಟ್ರೈನು ಅದೆಲ್ಲ ಆಗೋದು ನಿಜವೇ, ಆದ್ರೆ ಕ್ಯಾಟ್ರಾಕ್ಟ್ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಓಕೆ ಓಕೆ. ಸೊ ಕೆಲವರಿಗೆ ಈಗ ಡಯಾಬಿಟಿಸ್ ಇರುತ್ತೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಅದರಿಂದ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಕೂಡ ನಾವು ಕೇಳಿರ್ತೀವಿ. ಸೊ ಒಬ್ಬ ವ್ಯಕ್ತಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತು ಅಂತ ಹೇಳಿದಾಗ ಅದಕ್ಕೂ ಕಣ್ಣಿನ ಪೊರೆಗೂ ಏನಾದರೂ ಕನೆಕ್ಷನ್ಸ್ ಹೇಗಿರುತ್ತೆ? ಹೌದು, ಸ್ವಲ್ಪ ಪ್ರೋಗ್ರೆಷನ್ ಜಾಸ್ತಿ ಆಗುತ್ತೆ. ಈ ಗ್ರೇಡ್ ಟು ಗ್ರೇಡ್ ಶಿಫ್ಟ್ ಏನಾಗುತ್ತೆ, ಅದು ಸ್ವಲ್ಪ ಜಾಸ್ತಿ ಬೇಗ ಆಗಬಹುದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೆ. ಓಕೆ ಓಕೆ. ಸೊ ಅವರಿಗೆ ಒಂದ್ ರೀತಿ ಬೇಗನೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಸೊ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಸರ್ ಇದಕ್ಕೆ? ಒಂದು ಜನರಲ್ ಎಕ್ಸಾಮಿನೇಷನ್. ನಾವು ಫಸ್ಟ್ ಚಿಕ್ಕ ಮಕ್ಕಳಲ್ಲಿ ಏನಾದ್ರು ಕನ್ನಡಕ ಹಾಕ್ತಾ ಇದ್ರೆ ಅವ್ರು ಎನಿವೇ ರೆಗ್ಯುಲರ್ ಆಗಿ ಹೋಗ್ತಾರೆ, ಚೆಕ್ ಮಾಡಿಸ್ತಾರೆ, ಗೊತ್ತಾಗುತ್ತೆ. ಕನ್ನಡಕ ಹಾಕದೇ ಇದ್ರೆ ಚಿಕ್ಕ ವಯಸ್ಸಲ್ಲಿ ಯಾವಾಗ 40 ರೀಚ್ ಆಗ್ತಾ ಇದ್ದಾಗೇನೆ ಹತ್ರಕ್ಕೆ ಮಂಜಾಗಕ್ಕೆ ಶುರು ಆಗುತ್ತೋ ಹೋಗಿ ಒಂದ್ಸಲ ಟೆಸ್ಟ್ ಮಾಡಿಸ್ಕೋತಾರೆ. ಕನ್ನಡಕಕ್ಕೆ ಅಂತ ಟೆಸ್ಟ್ ಮಾಡಿಸ್ಕೋತಾರೆ, ಬಟ್ ಅಲ್ಲಿ ಅವಾಗ ಕಣ್ಣಿನ ಪ್ರೆಷರು ಹಾಗೆ ಬೇರೆ ಕ್ಯಾಟ್ರಾಕ್ಟ್ ಸೈನ್ಸ್ ಏನಾದ್ರು ಇದ್ರೆ ನರದ ಚೆಕಪ್, ರೆಟಿನಾ ಚೆಕಪ್ ಎಲ್ಲ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಇದೆಯಾ ಕ್ಯಾಟ್ರಾಕ್ಟ್, ಇಲ್ಲ ಅರ್ಲಿ ಸೈನ್ಸ್ ಇದೆಯಾ, ಶುರು ಆಗಿದೆಯಾ, ಎಲ್ಲೋ ಪೆರಿಫೆರಿಲ್ ಇದೆಯಾ, ಸೆಂಟ್ರಲ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹೇಗೋ ಕನ್ನಡಕ ಬದಲಾಯಿಸೋದಕ್ಕೆ ಚೆಕಪ್ ಹೋಗ್ಲೇಬೇಕು, 1.5 ವರ್ಷ ಇಲ್ಲ 2 ವರ್ಷ ಹಾಗೆ. ಆವಾಗ ಇದನ್ನು ಚೆಕ್ ಮಾಡೇ ಮಾಡ್ತಾರೆ. ರೆಗ್ಯುಲರ್ಲಿ ವಿಸಿಟಿಂಗ್, ಸೊ ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ, ಯು ವೋಂಟ್ ಮಿಸ್ ಇಟ್. ಓಕೆ ಓಕೆ. ಸೊ ಹಾಸ್ಪಿಟಲ್ಗೆ ಹೋದ್ವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕ್ಯಾಟ್ರಾಕ್ಟ್ ಇತ್ತು ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ಟೆಸ್ಟ್ ಅಲ್ಲಿ ಅವ್ರು ಹೇಳ್ತಾರೆ. ಬಟ್ ಮನೆಯಲ್ಲೇ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗಬಹುದು. ಮನೇಲಿ ಕೂತ್ಕೊಂಡ್ರೆ ಇಲ್ಲ, ಮನೇಲೂ ಗೊತ್ತಾಗುತ್ತೆ. ನೀವು ಅವಾಗವಾಗ ಕೆಲವ್ರಿಗೆ ಅಭ್ಯಾಸ ಇದೆ ಆಕ್ಚುಲಿ, ಸ್ವಲ್ಪ ಒಂದ್ ಕಣ್ಣಲ್ಲಿ ನೋಡೋದು, ಆಮೇಲೆ ಇನ್ನೊಂದ್ ಕಣ್ಣಲ್ಲಿ ಹೀಗೆ ಮುಚ್ಚಿ ನೋಡೋದು. ಅದು ಕೆಲವರು ದೇ ಆರ್ ವೆರಿ ಶಾರ್ಪ್, ಗೊತ್ತಾಗುತ್ತೆ. ಇಲ್ಲ, ನಾನು ಸ್ವಲ್ಪ ದಿವಸದ ಮುಂಚೆ ನೋಡಿದಾಗ 2-3 ತಿಂಗಳಿಂದ ಅದು ಚೆನ್ನಾಗಿತ್ತು, ಇವಾಗ ಅದು ಮಂಜಾಗ್ತಿದೆ ಅಂತ ಗಮನಿಸ್ಕೋತಾರೆ. ದಟ್ಸ್ ಅನದರ್ ವೇ ಆಫ್ ಟೆಸ್ಟಿಂಗ್. ನಾವೇ ಸೆಲ್ಫ್ ಟೆಸ್ಟ್ ಮಾಡ್ಕೋಬಹುದು ಈ ತರ. ಇಲ್ಲ, ಮುಂಚೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗ್ತಿದೆ ಅಂತಂದ್ರೆ ಖಂಡಿತ ಬಂದು ಟೆಸ್ಟ್ ಮಾಡಿಸ್ಬೋದು. ಓಕೆ. ಸೊ ದೃಷ್ಟಿ ಮಂಜಾಗೋದೇ ಒಂದು ಮುಖ್ಯವಾಗಿರುವಂತಹ ಕಣ್ಣಿನ ಪೊರೆಯ ಲಕ್ಷಣ ಅಂತಾನೆ ಹೇಳ್ಬೋದು. ಓಕೆ. ಇನ್ನೊಂದು ನಾನು ಹೇಳ್ದಂಗೆ ಗ್ರೇಡ್ 4 ಅಂತ ಹೇಳಿದ್ನಲ್ಲ, ಕೆಲವು ಸತಿ ಏನಾಗುತ್ತೆ, ತುಂಬಾನೇ ಮೆಚೂರ್ ಆಗ್ಬಿಡುತ್ತೆ, ಅಂದ್ರೆ ಬೆಳ್ಳಗಾಗ್ಬಿಡುತ್ತೆ ಪೊರೆ, ಹಂಗೆ ಕಾಣಿಸುತ್ತೆ ಕೆಲವ್ರಿಗೆ ಬೆಳ್ಳಗೆ. ಅದು ಹಾಗೆ ಬಿಟ್ಟು ಇನ್ನೂ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಏನಾಗುತ್ತೆ, ಪ್ರೋಟೀನ್ಸ್ ಲೀಕ್ ಆಗಕ್ಕೆ ಶುರು ಆಗುತ್ತೆ. ದಟ್ ಶುಡ್ ನಾಟ್ ರೀಚ್ ಆಕ್ಚುಲಿ, ಆ ಸ್ಟೇಜ್ಗೆ ಹೋಗಬಾರ್ದು. ಹಾಗೆ ಹೋದ್ರೆ ಏನಾಗುತ್ತೆ, ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಪ್ರಾಬ್ಲಮ್ ಶುರು ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಕಣ್ಣು ಪೇಯ್ನ್ ಆಗೋದು,
ಕಣ್ ತುಂಬಾ ಕೆಂಪಾಗೋದು, ಇಲ್ಲಾಂದ್ರೆ ಫೋಟೋಫೋಬಿಯಾ ಅಂತೀವಿ, ಅಂದ್ರೆ ಬಿಸಿಲು ತಡ್ಕೊಳಕ್ಕಾಗಲ್ಲ ಹೊರಗಡೆ ಹೋದ್ರೆ. ಹಾಗೆ ನರದ ಮೇಲೆ ತುಂಬಾ ಪ್ರೆಷರ್, ಜಾಸ್ತಿ ಪ್ರೆಷರ್ ಜಾಸ್ತಿ ಆದ್ರೆ ಕಣ್ಣಲ್ಲಿ ಅದರಿಂದ ನರಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಈಗ ಮುಂಚೆ ಎಲ್ಲಾನು ಹಳೆ ಅಂದ್ರೆ ಒಂದು 20-30 ವರ್ಷದಲ್ಲಿ ಹೇಳ್ತಿದ್ರು ಬಲಿಯೋ ತನಕ ಕಾಯ್ಬೇಕು ಆಮೇಲೆ ಮಾಡಿಸ್ಕೊಳ್ಳಿ ಪೊರೆ ಆಪರೇಷನ್ ಅಂತ. ಈಗ ಆ್ಯಕ್ಚುಲಿ ಬಲಿಯೋ ತನಕ ಕಾಯಬೇಡಿ ಅಂತಲೇ ಹೇಳೋದು ನಾವು. ಕಾದಷ್ಟೂ ಪೇಷಂಟ್ಗೂ ಪ್ರಾಬ್ಲಮ್ಮು, ಅವ್ರಿಗೆ ಆಪರೇಷನ್ ಮಾಡೋವಾಗ್ಲೂ ಬಹಳ ಕಾಂಪ್ಲಿಕೇಶನ್ಸ್ ಆಗುತ್ತವೆ. ಹಾಗೆ ರಿಕವರಿ ಆಲ್ಸೋ ಇಸ್ ಡಿಲೇಡ್. ಸೊ ಆದ್ರಿಂದ ಈ ಥರ ಬ್ಲರಿಂಗ್ ಶುರು ಆಗಿದ ತಕ್ಷಣನೇ ಬಂದು ಕಾಲಕ್ಕೆ ತಕ್ಕಾಗೆ ಟೆಸ್ಟ್ ಮಾಡಿಸ್ಕೊಂಡ್ರೆ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಲೇಟ್ ಆಗಿ ಹೋದ್ವಿ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಅದರಿಂದ ತೊಂದರೆ ಆಗುವಂಥದ್ದು, ಅಂದ್ರೆ ಟ್ರೀಟ್ಮೆಂಟ್ ಇರುತ್ತೆ ಬಟ್ ಆದ್ರೂ ನಾವು ಬೇಗ ಹೋಗೋದಕ್ಕಿಂತ ಲೇಟ್ ಆಗಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆಯಲ್ವಾ? ಖಂಡಿತ. ಓಕೆ. ಸೊ ಡಯಾಬಿಟೀಸ್ ಇಂದ ಎಫೆಕ್ಟ್ ಆಗ್ಬೋದು ಹೇಳಿದ್ರಿ. ಈಗಂತೂ BP-ನೂ ಜಾಸ್ತಿ ಇರುತ್ತೆ. ಸೊ BP-ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಡಯಾಬಿಟೀಸ್ ಇದ್ದಷ್ಟು ಸಂಬಂಧ BP ಜೊತೆಗೆ ಇಲ್ಲ. BP ಇಂದ ಬೇರೆ ಪ್ರಾಬ್ಲಮ್ಗಳು ಆಗುತ್ತೆ, ನರದ ತೊಂದರೆ, ಹೈಪರ್ಟೆನ್ಸಿವ್ ರೆಟಿನೋಪತಿ ಎಲ್ಲ, ಬಟ್ ಕ್ಯಾಟ್ರಾಕ್ಟ್ ಮೇಲೆ ಏನು ಅಂತ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇಲ್ಲ. ಓಕೆ. ಸೊ ಡಯಾಬಿಟೀಸ್ ಇಂದ ಇರುವಷ್ಟು ಸ್ಟ್ರಾಂಗ್ ಕನೆಕ್ಷನ್ ಇದರಲ್ಲಿ ಹೈಪರ್ ಟೆನ್ಷನ್ ಅಲ್ಲಿ ಇದ್ರಲ್ಲಿ ಇರೋದಿಲ್ಲ ಅಂತ. ಓಕೆ. ಸೊ ಈಗ ಆಪರೇಷನ್ ಮಾಡಬೇಕು ಅನ್ನುವಂಥದ್ದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ ಯಾವ ಹಂತದಲ್ಲಿರ್ಬೇಕಾದ್ರೆ ಆಪರೇಷನ್ ಮಾಡಲೇಬೇಕು? ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಸ್ಟೇಜಸ್ ಇದೆ ಅಂತ. ಈಗ ಏನೋ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬೇಗನೆ ಹೋದ್ರು, ಫಸ್ಟ್ ಸ್ಟೇಜಲ್ಲಿ ಒಂದು ಸ್ಟಾರ್ಟಿಂಗಲ್ಲೇ ಡಿಟೆಕ್ಟ್ ಆಯಿತು ಅಂದಾಗ ಆಗಲೇ ಆಪರೇಷನ್ ಬೇಕಾಗುತ್ತಾ? ನೀವು ಹೇಳಿದ್ರಿ ಆಗಲೇ ಬಲ್ತಿದ್ರೆ ಮಾತ್ರ ಆಪರೇಷನ್ ಮಾಡಬೇಕು ಅನ್ನೋಂಥದ್ದು ಮುಂಚೆ ಇತ್ತು ಅಂತ. ಸೊ ಹೇಗೆ ಅಂತ ಸರ್? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಇದು ನಾ ಹೇಳಿದಾಗೆ ಅದು ಕ್ಯಾಟ್ರಾಕ್ಟ್ ಎಲ್ಲಿದೆ ಅನ್ನೋದು ಮುಖ್ಯ ಬರುತ್ತಿಲ್ಲ. ಅದೇನಾದರೂ ಸೆಂಟ್ರಲ್ಲಿ ಇದ್ರೆ, ಅಂದರೆ ನಮ್ಮ ಲೈನ್ ಆಫ್ ಸೈಟ್, ನಮ್ಮ ವಿಜುವಲ್ ಆಕ್ಸಿಸ್ ಅಲ್ಲಿ ಸೆಂಟ್ರಲ್ಲಿ ಈವನ್ ಗ್ರೇಡ್ 1 ಇದ್ರು, ಇಷ್ಟು ಚುಕ್ಕೆ ತರ ಇದ್ರೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಬಿಸಿಲಿಗೆ ಹೋದಾಗ ನಮ್ಮ ಕಣ್ಣಿನ ಪ್ಯೂಪಿಲ್ ಅಥವಾ ಪಾಪ ಏನಿದೆ ಚಿಕ್ಕದಾಗುತ್ತೆ, ಕರೆಕ್ಟಾಗಿ ಇದಕ್ಕೆ ಮುಚ್ಕೊಂಡ್ಬಿಡುತ್ತೆ. ಸೊ ಅವ್ರಿಗೆ ಒಳಗಡೆ ಕಾಣಿಸಲ್ಲ. ಸೊ ಇದು ಅರ್ಲಿ ಸ್ಟೇಜ್ ಇದ್ರೂ ಕೂಡ ಇಂಥವ್ರಿಗೆ ಆಪರೇಷನ್ ಅಗತ್ಯ. ಯಾಕೆಂದ್ರೆ ಅವರ ನಾರ್ಮಲ್ ಆಕ್ಟಿವಿಟೀಸ್ ಇದು ಬಹಳ ಮುಖ್ಯವಾದ ಒಂದು ಕ್ರೈಟೀರಿಯಾನ್. ಡೈಲಿ ಆಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಗಬಾರ್ದು, ದಿನನಿತ್ಯದ ನಮ್ಮ ಚಟುವಟಿಕೆಗಳಿಗೆ ಅದು ಅಡ್ಡ ಬರಬಾರ್ದು. ಅವ್ರು ಮ್ಯಾನೇಜ್ ಮಾಡ್ಕೊಳ್ಳೋ ಒಂದು ಸ್ಟೇಜಲ್ಲಿ ಸ್ಥಿತಿಲಿ ಇದ್ರೆ ಪರವಾಗಿಲ್ಲ, ಸ್ವಲ್ಪ ತಳ್ಬೋದು ಅಂತ ಹೇಳ್ಬೋದು ಮುಂದಕ್ಕೆ. ಬಟ್ ಯಾವಾಗ ಇದು ಪ್ರಾಬ್ಲಮ್ ಆಗುತ್ತೋ ಅದು ಯಾವುದೇ ಗ್ರೇಡ್ ಇದ್ರೂ ಕೂಡ ಖಂಡಿತ ಮಾಡಿಸ್ಬೇಕು. ಮಾಡಿಸಿದ್ರೇನೆ ದ ಕ್ವಾಲಿಟಿ ಆಫ್ ಲೈಫ್ ವಿಲ್ ಇಂಪ್ರೂವ್. ಓಕೆ. ಸೊ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವೀಗ? ಬೇಡ, ಈಗ ಕೆಲವ್ರಿಗೊಂದು ಮೈಂಡ್ ಸೆಟ್ ಇರುತ್ತೆ ಸರ್, ಹಾಸ್ಪಿಟಲ್ಗೆ ನಾವು ಹೋದ್ವಿ ಅಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾರೆ, ಅಂದರೆ ಆಪ್ರೇಷನ್ ಮಾಡಿಬಿಡ್ತಾರೆ ಅಥವಾ ಖರ್ಚಾಗತ್ತೆ ಅನ್ನೋಂಥದ್ದು ಅವ್ರದ್ದೇ ಆದಂಥ ಕೆಲವೊಂದಿಷ್ಟು ರೀಸನ್ಗಳು ಇರ್ಬೋದು. ಸೊ ಆ ಥರ ಡಿಲೇ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಡಿಲೇ ಹೌದು, ಅವರವ್ರದೇ ಆದ ಒಂದು ಕಾನ್ಸೆಪ್ಟ್ಸ್ ಇರುತ್ತೆ, ಒಂದು ಐಡಿಯಾಸ್ ಇರುತ್ತೆ. ಆದ್ರೆ ತೊಂದರೆ ಪಡ್ತಿರೋದು ಯಾರು? ಅವ್ರುಗಳೇ, ಪೇಷಂಟ್ಗೆ. ಅವರ ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ತರ ಆಗಬಾರ್ದಲ್ವಾ? ಅದರಲ್ಲೂ ಈಗ ಏಜ್ಡ್ ಪೀಪಲ್ ಬಹಳ ಸ್ವಾಭಿಮಾನಿಗಳು, ಅವರು ಬೇರೆಯವ್ರ ಮೇಲೆ ಅವ್ರ ಹೆಲ್ಪ್ ಏನಕ್ಕೆ ತಗೋಬೇಕು? ನಾನು ನಮ್ಮ ಕಣ್ಮುಂದೆ ಬೆಳೆದವರು ಅವ್ರನ್ನ ನಾನು ಯಾಕೆ ಅವಲಂಬಿತವಾಗಬೇಕು ಅಂತ ಹೇಳ್ತಾರೆ. ಆದ್ರಿಂದ ಅಂಥವ್ರಿಗೆ ಇಷ್ಟೇನೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ. ನಿಮ್ಮ ಡೈಲಿ ಆಕ್ಟಿವಿಟೀಸ್ಗೆ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಖಂಡಿತ ಬಂದು ಸಮಾಲೋಚನೆಗೊಂಡು ಆಮೇಲೆ ಯು ಶುಡ್ ಪ್ಲಾನ್. ಖಂಡಿತ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅರ್ಲಿ ಆಗಿ ಬಂದ್ರೆ. ಯಾಕೆಂದ್ರೆ ಇಟ್ಸ್ ಅನ್ ಡೇ ಕೇರ್ ಪ್ರೊಸೀಜರ್. ಈಗಂತೂ ಹಾಸ್ಪಿಟಲ್ ಅಡ್ಮಿಷನ್ ಇಲ್ಲ, ಈಗ ಒಂದು ಇಂಜೆಕ್ಷನ್ ಕೊಡಲ್ಲ, ಒಂದು ಪಟ್ಟಿ ಹಾಕಲ್ಲ, ಸುಮ್ಮನೆ ಬರ್ತಾರೆ. ಕೆಲವು ಸತಿ ದೇ ಜಸ್ಟ್ ವಾಕ್ ಇನ್, ಹಿಂಗೆ ಬಂದು ಒಂದು 2 ಅವರಲ್ಲಿ ಸರ್ಜರಿನೂ ಆಗಿ ಮನೆಗೆ ಹೋಗ್ತಿರ್ತಾರೆ. ಸಿಂಪಲ್ ಆಗಿದೆ ಈಗ. ಸೊ ಮುಂಚೆ ಎಲ್ಲ ಮ್ಯಾನ್ಯಲ್ ಟೆಕ್ನಿಕ್ ಇರ್ತಿತ್ತು, ಸ್ವಲ್ಪ ಅನೆಸ್ಥೇಷಿಯಾ ಕೊಡೋರು, ದೊಡ್ಡ ಗಾಯ ಮಾಡೋರು ಅದೆಲ್ಲ ಇರ್ತಿತ್ತು. ಈಗೆಲ್ಲನೂ ಫೋಲ್ಡಬಲ್ ಲೆನ್ಸು 1.8 mm ಒಂದು ಚಿಕ್ಕ ಗಾಯದಲ್ಲೇನೆ ಎನರ್ಜಿ ಯೂಸ್ ಮಾಡಿ, ಫೇಕೋ ಎನರ್ಜಿ ಯೂಸ್ ಮಾಡಿ ನಾವು ಪೊರೆನ ತೆಗೆದು ಅದರಲ್ಲೇನೆ ಲೆನ್ಸು ಹಾಕಿ ಇಟ್ಬಿಡ್ತೀವಿ, ಫೋಲ್ಡಬಲ್ ಲೆನ್ಸ್ ಹಾಕಿ. ಆದ್ರಿಂದ ರಿಕವರಿ ಬಹಳ ಸುಲಭ. ಅಂಡ್ ಡ್ರಾಪ್ಸ್, ಮುಖ್ಯವಾಗಿ ಅನೆಸ್ಥೀಷಿಯಾ ಇಸ್ ಜಸ್ಟ್ ಡ್ರಾಪ್ಸ್. ನಾವು ನಾರ್ಮಲ್ ಕಣ್ಣು ಡ್ರಾಪ್ಸ್ ಹೇಗೆ ಹಾಕೋತೀವೋ ಅದೇ ಡ್ರಾಪ್ಸೇ ಹಾಕ್ಬಿಟ್ಟು ಅದರಲ್ಲೇ ಸರ್ಜರಿ ಮುಗಿಸ್ಬಿಡ್ತೀವಿ. ಇದರಿಂದ ಖಂಡಿತ ತೊಂದರೆ, ನೋವು ಆ ಥರ ಸಾಮಾನ್ಯವಾಗಂತೂ ಇರೋದೇ ಇಲ್ಲ. ಅಫ್ಕೋರ್ಸ್ ಅಂದ್ರೆ ನಾವು ಅನೆಸ್ಥೀಷಿಯಾ ಕೊಟ್ಟು ಮಾಡಬೇಕಾಗುವಂಥ ಪರಿಸ್ಥಿತಿಗಳಿವೆ. ನಾ ಹೇಳಿದಾಗೆ ಅಡ್ವಾನ್ಸ್ ಕ್ಯಾಟ್ರಾಕ್ಟ್ಸ್ ಇದ್ರೆ, ಇಲ್ಲ ಬೇರೆ ಏನೋ ತೊಂದರೆಗಳಿದ್ರೆ ಅವಾಗ ಬೇಕಾಗುತ್ತೆ. ಬಟ್ ಜನರಲಿ ಅನೆಸ್ಥೀಷಿಯಾ, ಲೋಕಲ್ ಅನೆಸ್ಥೀಷಿಯಾ ಬೇಕಾಗಲ್ಲ, ಡ್ರಾಪ್ಸ್. ಓಕೆ. ಸೊ ಈ ಸರ್ಜರಿ ಪ್ರೊಸೀಜರ್ ಯಾವ ರೀತಿ ಆಗಿರುತ್ತೆ? ನೀವು ಹೇಳಿದ್ರಿ ಡೇ ಕೇರ್ ಅಲ್ಲಿ ಇರುತ್ತೆ ಅಂತ. ಸೊ ಹೇಗೆ ಅಂದ್ರೆ ಅನೆಸ್ಥೀಷಿಯಾ ಕೊಟ್ಟ ಮೇಲೆ ಪೊರೆಯನ್ನ ತೆಗಿತೀರಿ? ಯಾಕಂದ್ರೆ ಪೊರೆ ಅಂದ ತಕ್ಷಣ
ಜನರ ಮೈಂಡ್ ಸೆಟ್ ಅಲ್ಲಿ ಒಂದು ರೀತಿ ಇರಬಹುದು. ಸೊ ವೈದ್ಯಕೀಯವಾಗಿ ಇದನ್ನ ಹೇಳೋದಾದ್ರೆ ಸರ್, ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವು ಹೇಳೋದಂದ್ರೆ ಫೇಕೋ ಎಮಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಈ ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ಅದರಿಂದ ಆ ಪೊರೆ ವಿ ಹ್ಯಾವ್ ಟು ಗೋ ಆನ್ ಟಚ್, ಅದನ್ನ ಮಾಡಿದ ತಕ್ಷಣ ಅದೊಂಥರ ಕದಡ್ದಂಗೆ ಆಗುತ್ತೆ. ಅದರಿಂದ ಅದು ಪೀಸ್ ಶುರು ಆಗುತ್ತೆ. ಅದು ಪೀಸ್ ಆಗಿದ್ರೆ ಅದನ್ನೆಲ್ಲ ಒಂದು ವ್ಯಾಕ್ಯೂಮ್ ಇಂದ ಎಳ್ಕೋತೀವಿ. ಸೊ ಆ ಎನರ್ಜಿ, ಫೇಕೋ ಎನರ್ಜಿ, ಅಲ್ಟ್ರಾಸೌಂಡ್ ಎನರ್ಜಿ ಯೂಸ್ ಮಾಡಿ ಮಾಡುವಂಥದ್ದು ಫೇಕೋ ಎಮಲ್ಸಿಫಿಕೇಶನ್. ಇಷ್ಟು ಹೇಳೋಕ್ ಬದಲು ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಲೇಸರ್ ಆಪರೇಷನ್ ಅಂತ ಹೇಳ್ತೀವಿ. ಕೈ ಆಪರೇಷನ್, ಲೇಸರ್ ಆಪರೇಷನ್ ಅಂತ ಜಸ್ಟ್ ಟು ಡಿಫ್ರೆನ್ಶಿಯೇಟ್ ಅಷ್ಟೇ. ಮ್ಯಾನ್ಯಲ್ ಆದ್ರೆ ಈ ಎನರ್ಜಿ ಏನಿಲ್ಲ, ನಾವೇನೇ ದೊಡ್ಡ ಗಾಯ ಮಾಡಿ ತೆಗೆಯುವಂಥದ್ದು ಮ್ಯಾನ್ಯಲ್. ಇನ್ನೊಂದು ಚಿಕ್ಕ ಗಾಯದಲ್ಲಿ ಹೋಗಬೇಕು, ಫೋಲ್ಡಬಲ್ ಲೆನ್ಸ್ ಹಾಕಬೇಕು ಅಂದ್ರೆ ಅದಕ್ಕೆ ಈ ಫೇಕೋ ಎಮಲ್ಸಿಫಿಕೇಶನ್ ಮಾಡಬೇಕಾಗುತ್ತೆ. ಇದು ಬಹಳ ವೆರಿ ಕ್ವಿಕ್ ಪ್ರೊಸೀಜರ್, ಒಂದು 10-15 ನಿಮಿಷದಲ್ಲಿ ಮುಗಿಯುವಂಥದ್ದು. ಇನ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಅಂತೂ ಇನ್ನು 6-7 ನಿಮಿಷದಲ್ಲಿ ಮುಗ್ದೇ ಹೋಗುತ್ತೆ. ಅಷ್ಟು ಬೇಗ ಆಗುತ್ತೆ ಸರ್ಜರಿ. ಬಟ್ ಈಗಂತೂ ಜಾಸ್ತಿ ಲೇಸರೇ ಟ್ರೀಟ್ಮೆಂಟ್ ಕೊಡ್ತಾರೆ ಈಗ. ಹೌದು, ಬೈ ಅಂಡ್ ಲಾರ್ಜ್ ಲೇಸರೇನೆ ಇವಾಗ. ಓಕೆ. ಸೊ ಆ ಪೊರೆಯನ್ನ ತೆಗಿತೀರಾ ಅಂತ ಹೇಳಿದ್ರು ನೀವು, ಅದಾದ್ಮೇಲೆ ಮತ್ತೆ ಲೆನ್ಸ್ ಹಾಕ್ತೀರಾ. ಸೊ ಆ ಲೆನ್ಸ್ ಇಂಡಿವಿಜುವಲಿ ಡಿಫ್ರೆಂಟ್ ಆಗಿರುತ್ತೆ, ಅಂದ್ರೆ ಎಲ್ರಿಗೂ ಒಂದೇ ತರ ಇರುತ್ತೆ ಅಥವಾ ಆ ಡಿಫ್ರೆನ್ಶಿಯೇಟ್ ಹೇಗಿರುತ್ತೆ? ಹೌದು, ಇದು ಬಹಳ ಮುಖ್ಯ. ಲೆನ್ಸ್ ಹಾಕಬೇಕು. ಸುಮಾರು ಜನ ಬರ್ತಾರೆ, ಬಂದು ನಂಗೆ ಪೊರೆ ಮಾತ್ರ ತೆಗೆದು ಬಿಡಿ, ಲೆನ್ಸ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಇದು ಖಂಡಿತ ಒಂದು ತಪ್ಪು ಕಲ್ಪನೆ. ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದೆ, ನಮ್ಮ ಒಂದು ರಿಫ್ರಾಕ್ಟಿವ್ ಅಪ್ಯಾರಟಸ್ ಏನಿದೆ ಕಣ್ಣಲ್ಲಿ, ಕಾರ್ನಿಯಾಯಿಂದ ಶುರು ಆಗಿ ಲೆನ್ಸು, ಅದರಿಂದ ಕೆಲವು ಫ್ಲೂಯಿಡ್ಸ್ ಇರುತ್ತೆ, ಅದ್ರ ಮೂಲಕ ಹಾಯ್ದು ರೆಟಿನಾ ಮೇಲೆ ಬರುವಂಥದ್ದು ಇದು ಲೈಟ್ ರೇಸು. ಸೊ ಇದರಲ್ಲಿ ರಿಫ್ರಾಕ್ಷನ್ ಪಾರ್ಟ್ ಏನಿದೆಯೋ ಇದ್ದೇ ಇದೆ. ಸೊ ಆದ್ದರಿಂದ ಈ ನಮ್ಮ ನಾರ್ಮಲ್ ಲೆನ್ಸ್ ಕಾಂಟ್ರಿಬ್ಯೂಷನ್ ಏನಿದೆಯೋ ರಿಫ್ರಾಕ್ಷನ್ಗೆ, ಅದನ್ನು ಇಟ್ ಹ್ಯಾಸ್ ಟು ಬಿ ರೀಪ್ಲೇಸ್ಡ್. ಇಲ್ಲ ಅಂತಂದರೆ ನಾವು ನೋಡ್ತಿದ್ವಲ್ಲ ಹಳೆ ಕಾಲದಲ್ಲಿ ಇಷ್ಟು ದಪ್ಪ ಕನ್ನಡಕ ಹಾಕೊಂಡು ಹೊರಗಡೆ, ಆ ಥರ ದಪ್ಪ ಕನ್ನಡಕ ಹಾಕಬೇಕು, ಸೋಡಾ ಗ್ಲಾಸ್ ಅಂತ ಹೇಳ್ತಿದ್ರು ಅವಾಗ, ಅದು ಹಾಕ್ಬೇಕಾಗಿ ಬರುತ್ತೆ. ಆದ್ರಿಂದ ಲೆನ್ಸ್ ಖಂಡಿತ ಹಾಕಬೇಕು. ಲೆನ್ಸ್ ಹಾಕಿದ ಮೇಲೆ ಇಟ್ಸ್ ಪ್ಲೇಸ್ಡ್ ಇನ್ ಅನ್ ಅನಟಾಮಿಕಲ್ ಪೊಸಿಷನ್. ಅದರಿಂದ ನಮಗೆ ರಿಫ್ರಾಕ್ಷನ್ ಕರೆಕ್ಟಾಗಿ ಆಗುತ್ತೆ, ದೃಷ್ಟಿನೂ ಚೆನ್ನಾಗಿ ಕಾಣಿಸೋಕೆ ಶುರು ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆಯ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ. ಸೊ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಕಣ್ಣಿನ ಪೊರೆ ಬಂದು ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಉಂಟಾಗ್ಬೋದು, ಅಥವಾ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಸಲಹೆಯನ್ನು ಕೂಡ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆಯ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.